ಅಮ್ಮ ಅಮ್ಮ. ಯಾರು ಯಾರು ಬೇಕಿತ್ತು? ಅಯ್ಯ ಮಗ ಈ ಬಂದಿನ. ಬಾ ಬಾ ಕುಂತ್ಕೋ ಬಾ. ಆ ಊರಾಗೆಲ್ಲ ಆರಾಮದಿ ಇಲ್ಲ ಅಲ್ಲಿ? ಹೆಂಗಿತ್ತು ಪ್ರಯಾಣ? ಹ್ಞೂ ಚಲೋ ಇತ್ತು. ಇವ್ರು ಈಕೆ ನಿಮ್ಮ ಅಣ್ಣನ ಹೆಂಡ್ತಿ. ಹೌದಾ? ಓ ಅವಾಗ ನಾ ಬರಲಿಲ್ಲಲ್ಲ, ಮದುವೆ ಆಯ್ತು ಅಂತ ಹೇಳಿದ್ವಿ. ಹ್ಞೂನಪ್ಪ ಅವ್ರ. ಆರಾಮ್ರಿ ಆತಿಗೆ? ಹಾಂ ಆರಾಮ್ರಿ. ನೀವನ್ರಿ ಅವ್ರ? ರೀ ನಾನು ಸಣ್ಣವ್ರಿ, ಅವ್ರಕಿನ್ನ ಲಾಸ್ಟ್ನೇದವನು. ನೀವು ನೋಡಿಲ್ಲ ಹಂಗಾಗಿ ನಿಮ್ಗೆ ಗೊತ್ತಾಗಿಲ್ಲ. ಹೌದನ್ರಿ. ಬರ್ರಿ ಒಳಗೆ ಬರ್ರಿ. ಲಕ್ಷ್ಮಿ ಲಕ್ಷ್ಮಿ ಹೋಗುವ. ಹುಡುಗದ ಒಂದಿಟ ಕಾಫಿ ಟೀ ಏನಾರ ಮಾಡ್ಕೊಂಡು ಬರೋ. ಸರಿ ಆಯ್ತು. ಚಲೋ ಅದಾರವ ಅತ್ತೆ ಮಚ್ಚನ್ ಅದಾರ. ಹೌದಪ್ಪ ಚಲೋ ಅದಾರ. ಚಲೋ ಆಯ್ತಲ್ಲ. ಸರಿ ನಾವು, ನಂಗೆ ಭಾಳ ಟಯರ್ಡ್ ಆಗೈತಿ, ನಾನು ಜಳಕ ಮಾಡಿ ಬರ್ತೀನಿ. ಸರಿ. ಏನು ಹೇಳ್ದೆ ಕೇಳ್ದೆ ಬಂದಲ್ಲ, ಇಕ್ಕಿದ ಹೆಂಗೆ ಮಾಡೋದು ಈಗ? ಈಗ ನಾನು ಒಳ್ಳೆಕಿತನ ನಾಟಕ ಆಡ್ಲಿಕ್ಕಂದ್ರೆ ಈ ಮಗನೂ ಎಲ್ಲ ಹೋಗಿ ಅವ್ರ ಅಣ್ಣಿಗೆ ಹೇಳ್ತಾನೆ. ಏನು ಮಾಡಲಿ ಈಗ? ಏನು ಮಾಡಲಿ ಒಂದು ಗೊತ್ತಾಗಲ್ಲಲ್ಲ. ಇದನ್ನು ನನ್ನ ಬಾಲನ್ ಖುಷಿ ಬರೋವಲ್ದು. ಏನೋ ಒಂದು ಐಡಿಯಾ ಹೇಳ್ಕೊಡ್ತಿತ್ತು. ಬಂದರೆ ಚಲೋ ಆಕೈತಿ. ನೋಡೋ ನಿಂದೆ. ಅಕ್ಕ ಅಕ್ಕ ನಾಷ್ಟಕ್ಕೆ ಏನು ಮಾಡಿ ಲವ್ ನಡಿ, ಹೊಟ್ಟೆ ಸ್ಥಿತಿ. ನಾಷ್ಟದ ಮುಗ್ದವನ? ಯಾವ ಬಂದಾನ? ಯಾರು ಬಂದಾನೆ? ರಾಜು ಬಂದಾನ್ರಿ. ರಾಜು ಬಂದನ? ಚಲೋ ಅದು ಬಿಡು. ಬಾದಿನ ಆಗಿತ್ತು ನಾನು ನೋಡಿ. ಎಲ್ಲದನ್ನ ಹೊರಗದನ್ನ? ಇಲ್ಲ ಜಳಕ ಮಾಡಕ್ಕೆ ಹೋಗ್ಯಾನ. ಅದು ಹೋಗ್ಲಿ, ಏನು ಮಾಡೋದು? ಹಿಂಗ ಅವ್ನ ಮುಂದೆ ಸಿಡಿ ಮಾಡೋಕ್ಕಾಗಲ್ಲ. ಏನು ಮಾಡೋಣ ಈಗ? ಈ ಅಕ್ಕ ಹೋಗು ಮಟ್ಟ ನಾಟಕ ಮಾಡೋಣ ಅಷ್ಟೇ. ಇದಕ್ಕೆ ಹೋಗಿ ಬಿಸ್ತಿ ಮಾಡ್ಬರೋ ಹೋಗು. ಅಷ್ಟೇ ನೀ ಹೇಳ್ದಂಗೆ ಮಾಡ್ತೀನಿ. ರಾಜು ರಾಜು ಅಮ್ಮ ಜಳಕ ಮಾಡಾಕತ್ತೀನಿ, ನಿಂದ್ರೆ ಬರ್ತೀನಿ. ಹಾಂ ಸರಿ ಬಾ. ನೋಡು ಇವತ್ತ ನನ್ನ ಮಗ ಬಂದಾನ. ಅವ್ನಿಗೆ ಏನೇನು ಬೇಕು ಎಲ್ಲ ಮಾಡು. ನನ್ನ ಕಡೆಯಿಂದ ಏನು ಹೇಳಿಸ್ಕೋಬೇಡ. ನಾನು ಇವಾಗ ಅವನಿರುತ್ತಾನ, ನೀನು ಬೈಯಲ್ಲ. ನೀ ಅದನ್ನ ಅಡ್ವಾಂಟೇಜಾಗಿ ತೊಗೊಂಡು ಏನು ಕೆಲಸ ಮಾಡಲಾರ್ದ ಕುಂತಂದ್ರೆ ನಾನು ಸುಮ್ಮಿರಲ್ಲ ಹೋದ್ಮೇಲೆ. ಆಮೇಲೆ ಇದೊಂದು ಹೇಳ್ತೀನಿ, ನೀ ಇಂಥ ಇದ್ದಾಗ ಕಿತಾಪತಿ ಅದು ಏನಾರ ಮಾಡಕತ್ತೆ ಅಂದ್ರೆ ನಾನು ಸುಮ್ಮನಿರಲ್ಲ. ಇನ್ನೊಂದು ನೋಡು, ಆಮೇಲೆ ನೀರು ಸೇದಬೇಕು. ಅವಂಗ ಗೊತ್ತಿಲ್ದಂಗೆ ನೀ ನೀರು ಸೇದಿ ಒಳಗೆ ಹಾಕಬೇಕು. ಆಮೇಲೆ ಮಲ್ಕೊಳ್ಳೋದು ಇವತ್ತು ಇಲ್ಲಿ ಮಕ್ಕೋಬೇಡ. ನೀನು ನನ್ನ ಜೋಡಿನ ಅಲ್ಲಿ ಮಕ್ಕೋ ನೆಲದಾಗ. ಸರಿ ಐತಿ. ಆಮೇಲೆ ಅಡುಗೆ ಚಲೋ ಚಲೋ ಮಾಡು. ರೊಟ್ಟಿ ಮಾಡು, ಪಲ್ಯ ಸಾರು ಅನ್ನ ಎಲ್ಲ ಮಾಡು. ಸರಿ ಐತಿ. ನೋಡು ಇಲ್ಲೇನಾರ ಜಾಸ್ತಿ ಕಿತಾಪತಿ ಮಾಡಾಕತ್ತೆ ನಾನು ಮತ್ತೆ ನೋಡು ಮತ್ತೆ ನಿನ್ನ ಇಲ್ರಿ ಐತೆ. ಸರಿ ರೀ. ಏನಿವರು ಯಾವಾಗ ಒಂಥರ ಇರ್ತಾರೆ, ಯಾವಾಗ ಒಂಥರ ಇರ್ತಾರೆ ಅಂದ್ರೆ ಇವ್ರ ಮಕ್ಕಳಿಗೆ ಇವ್ರು ಅನ್ಸ್ತಾರ ಅಂದಂಗೆ ಆಯ್ತು. ಚಾ ಮಾಡಾಕ್ತಿದ್ರಿ ನಿಮಗೆ? ಚಾ ಕುಡಿತಿರಲ್ಲ? ಹೌದು ಕೊಡ್ರಿ, ಭಾಳ ದಿನ ಚಾನ ಕುಡಿದಿಲ್ಲ. ತಗೋರಿ ಚಾ ತಗೋರಿ. ನಿಮ್ದು ಆತ್ರಿ ವೈನಿ? ನೋಡ್ರಿ ನಂದು ಆಗೈತ್ರಿ. ನಾ ಈಗ ಕುಡಿದು ನಿಮಗೆ ಮಾಡಾಗಿ ನೋಡ್ರಿ. ಈಗ ಪಲ್ಯ ಮಾಡ್ತೀನಿ. ನಿಮಗೆ ಊಟಕ್ಕೆ ಏನು ಮಾಡ್ರಿ? ಏನಾರ ನಾಷ್ಟ ಮಾಡ್ಲೇನು? ಸರಿ ರೀ ಹಂಗಾರೆ. ಅಯ್ಯ ಅತ್ತಿ ಬಂತು. ಹಾಯ್ ಪವಿ. ಪವಿ ಆರಾಮದಿ? ನಿಂದ್ರ ಮಮ್ಮಿ ಕರಿ. ಲಿಲ್ಲಿ ಬಾ ಆಟ ಆಡು. ಸರಿ ಪವಿ. ಅಣ್ಣ ಹಿಂಗವ ಈಗ ಬಂದೇನೆ? ಹ್ಞೂ ಅಣ್ಣ ಈಗ ಬಂದೆ. ಆರಾಮದಿರಲ್ಲ? ಹ್ಞೂ ನಾನು ಆರಾಮದೀನಿ. ಕುಂದ್ರ. ಅದಕ್ಕೆ ಅಲ್ಲಿಗ ಅಲ್ಲ ಮನೆಗೆ ಏನಾರು ಸಮಸ್ಯೆ ಇದ್ರೆ ಹೇಳ್ಕೊ. ಹಾಂ ಮನೇದು ಏನಾರು ಸಾಲ ತೀರ್ಸಿದ್ರಿಲ್ಲ? ಅಣ್ಣ ಅದು ನಾ ಅದಕ್ಕೆ ಬಂದೀನಿ. ಈಗ ನಂಗೆ ಒಂದಿಟ್ಟು ರೊಕ್ಕ ಬೇಕಿತ್ತು. ನಂಗೊಂದು 3 ಲಕ್ಷ ರೂಪಾಯಿ ಕೊಡು, ನಾನು ಹಿಂಗೆ ಕೊಡ್ತೀನಿ. ಯಾವ ಬೇಕು ಹೇಳು, ತಗೊಂಡ್ಬರ್ತೀನಿ ತಗೋ ಈಗ ಹೋಗಿ. ಓ ನಿಂಗವ ಏನು ಆರಾಮ? ಹ್ಞೂ ರೀ ಅದಕ್ಕೆ ಆರಾಮದೀನಿ. ನೀವು ಆರಾಮದಿರಲ್ಲ? ಎಲ್ಲಿ ಮಗಳು ಬಂದಿಲ್ಲನ? ಹೊರಗೆ ಲಿಲ್ಲಿ ಜೋಡಿ ಆಡಕತ್ತ. ನಾ ರೊಕ್ಕ ಕೊಡೋದಕ್ಕೆ ಹೇಳ್ಬೇಡ ಏನ? ಸರಿ ಅಣ್ಣ. ಮತ್ತೇನವ ಹುಡುಗಿ ಸಾಲಿ ಕಲ್ಸಾಕತ್ತಿ ಇಲ್ಲ? ಹ್ಞೂ ರೀ ಅದಕ್ಕೆ ಎಲ್ಲ ಚಲೋ ಐತೆ. ಮತ್ತೇನ ಮನೆ ನಿಮ್ಮ ಮನೆ ಬಂದಾಗ ಯಾರೋ ಸಾಲಗಾರ ಬಂದಿದ್ರಂದ್ರೆ ಈಗ ಬಾ ಮಾಡ್ರಿ ಏನು ಸಾಲ? ಏನಿಲ್ರಿ ಏನಿಲ್ರಿ ಅತ್ತೆ. ನೋಡಿ ಮತ್ತೆ ಹಂಗೇನಾರು ಸಾಲ ಇತ್ತಂದ್ರೆ ಹೇಳು ಒಂದಿಟ್ಟು. ಹೇಳ್ತೀನಿ ರೀ ಹಂಗೇನೋ ಇತ್ತು. ಎದಕ್ಕೆ ಬಂದಾಳ ನಿಮ್ಮ ತಂಗಿಗೆ? ರೊಕ್ಕ ಕೇಳಕ್ಕೆ ಏನಾರು ಬಂದಾಳ ಮತ್ತೆ? ಇಲ್ಲ ಹಂಗ ಬಂದ. ಗೊತ್ತು ರೊಕ್ಕ ಕೇಳಕ್ಕೆ ಬಂದಿರ್ತಾಳಕಿ. ನೀ ಏನಾರು ರೊಕ್ಕ ಕೊಟ್ಟು ಕಳಿಸಿದೆ ನೋಡು. ನಾನು ಮತ್ತೆ ಸುಮ್ಮನೆ ಇರಂಗಿಲ್ಲ. ನೋಡ್ರಿ ನೀವು ಅಲ್ಲಿ ರೊಕ್ಕ ಅದು ಕೊಡಕ್ಕೆ ಹೋಗ್ಬೇಡ್ರಿ ಆಕಿಗೆ. ಸುಮ್ಮನೆ ವ್ಯವಹಾರ ಚಲೋ ಅಲ್ಲ. ಕೊಡಂಗಿಲ್ಲ ತಗೋರ. ಎಲ್ಲಿ ಹೋಗ್ಲಿಕ್ಕೆ? ಏನಕ್ಕೆ ಸೋಫಾ ಸೆಟ್ ತೊಗೊಂಡ್ರೇನ? ಹ್ಞೂ ಎಲ್ಲ ಸಾರ್ ಕೊಟ್ಟು ತೊಗೊಂಡ್ವಿ. ಡೈನಿಂಗ್ ಟೇಬಲ್ ತೊಗೊಂಡಿರಿ? ಅದು 70ರಿಂದ 80 ಆತು. ಚಲೋ ಆತು ಬಿಡ ಹಂಗಾರೆ. ನೀ ಯಾವಾಗ ತೊಗೊಳಕ್ಕಿ? ನಿನಗೆ ಯಾವಾಗ ಆಗುತ್ತೆ? ಇರು ಸಾಲನ ತೀರ್ಸೋಕ್ಕಾಗಲ್ಲ. ನೀವು ಎಲ್ಲ ಎಲ್ಲಿ ತೊಗೊತಿ ಬಿಡು. ಮತ್ತೆ ಏನು ಸಮಾಚಾರ? ಮುಂದೆ ನಿನ್ನ ಗಂಡ ಏನಾರ ರೊಕ್ಕ ಇಸ್ಕೊಂಡು ಬಂದು ಕಳ್ಸಣ್ಣ? ಹಂಗೇನಿಲ್ಲ ಅದಕ್ಕೆ ಅಮ್ಮ. ಏನಾರು ಇದ್ರೆ ಹೇಳಿ ಮತ್ತೆ ನೇರವಾಗಿ. ಮೊನ್ನೆ ಏನಾರು ರೊಕ್ಕ ಕೊಡ್ತೀನಿ ಅಂದಿದ್ದಂತಲ್ಲ ನಿಮ್ಮ ಅಣ್ಣ. ಏನಿಲ್ಲ ಅದಕ್ಕೆ ಹಂಗೇನಾರು ಇತ್ತ ನಾನು ನಿನ್ಗೆ ಹೇಳ್ತೀನಿ. ಏನಿಲ್ಲ ಅಂತದು. ಆಯ್ತು ಸರಿ. ಆಮೇಲೆ ಹೋದ ಎಲ್ಲಿ ಹೋದ್ನವ? ಬಾ ನಾಷ್ಟ ಮಾಡಿ ತಿನ್ನು ಅಂತ. ಇಲ್ಲಿ ಬಿಡು, ಇಲ್ಲೇ ಚಿಕ್ಕಮ್ಮರ ಮನೆಗೆ ಹೋಗಿ ಬರ್ತೀನಿ. ಆರಾಮದಾರನ ನೋಡ್ಕೊಂಡು ಬರ್ತೀನಿ ಒಂದಿಟ. ಬಾಂದಿನಾಗಿತ್ತು ಬಂದಿಲ್ಲಲ್ಲ. ಸರಿ ಅಲ್ಲೇನು ತಿನ್ಬೇಡ, ಇಲ್ಲೇ ಬಂದು ತಿನ್ನು. ಮತ್ತು ನಿಮ್ಮ ಮನ್ಸು ಇಟ್ಟಿ ಆತ. ಸರಿ ಆತಿ. ಎಲ್ಲಿಗೆ ಹೋಗ್ಲಿಕ್ಕೆ? ನಿಮ್ಮ ಚಿಕ್ಕಮ್ಮರ ಮನೆಗೆ ಹೋಗ್ತೀನಿ ಅಂತ ಹೋದ್ಲು. ಹೌದಾ ಸರಿ ಹಂಗಾರೆ ನಾವು ಒಂದಿಟ ಹೊರಗೆ ಬರ್ತೀನಿ. ಹೊರಗಂದ್ರೆ ಎಲ್ಲಿಗೆ ಹೋಗಾರೀಗ? ಏನಾಯ್ತು ಸಮಾಚಾರ ಹೇಳ್ರಿ ಮೊದಲು. ಆಕಿ ಬಂದಿರೋದು ನೋಡಿ ನನಗೆ ಯಾಕೋ ಡೌಟ್ ಬರಾಕತ್ತೈತಿ. ಏನು ರೊಕ್ಕ ಕೊಡ್ತೀನಿ ಅಂತ ಹೇಳೋಣ ಮತ್ತೆ? ನೋಡ್ರಿ ರೊಕ್ಕ ಕೊಡೋ ಸಮಸ್ಯೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾಳೆ ನಮಗೆ ರೊಕ್ಕ ಇಲ್ದಂಗೆ ಆಕತಿ. ನನ್ನ ಮಗಗೆ ಈಗ ಇಂಜಿನಿಯರಿಂಗ್ ಮಾಡೋಕೆ ರೊಕ್ಕ ಇಲ್ದಂಗೆ ಆಗುತ್ತೆ. ನೀನು ಅದನ್ನು ಕಟ್ಟಿ ಇದನ್ನು ಮಾಡ್ಬೇಕು ಹೋಗ್ಬೇಡ. ಅದು ಯಾಕೆ ಹಂಗೆ ಮಾಡ್ತೀನಿ? ನೀನು ಏನು ಕೊಡಲ್ಲ ತಗೋಕಿಗೆ. ಮತ್ತು ನೀವು ಕೆಲ್ಸಕ್ಕೆ ಹೋಗಿಲ್ಲ, ಇಲ್ಲೇ ಮನೆಗೆ ಇದ್ದೀರಲ್ಲ. ನಾಳೆ ಹುಣ್ಣಿಮೆ ಐತಿ. ನಾಳೆ ಇದನ್ನು ಮಾಡ್ಬೇಕು, ಪೂಜೆ ಎಲ್ಲ ಮಾಡಬೇಕು. ಈಗ ಹೋಗಿ ಬರ್ರಿ ನೀವು ಕೆಲ್ಸಕ್ಕೆ. ಇವತ್ತು ಶನಿವಾರ ಎದಕ್ಕೆ ಹೋಗಿ ಕೆಲ್ಸಕ್ಕೆ? ರಜೆ ಇರಲ್ಲ ನನಗೆ. ಹೌದಲ್ಲ ಮರ್ತ ಬಿಟ್ಟಿನಿ. ಎದಕ್ಕೆ ಬಂದ ಹೇಳ್ರಿ? ನನಗೆ ಗೊತ್ತು ರೊಕ್ಕಕ್ಕೆ ಬಂದಾಳಕ್ಕೆ. ಫಲ ಬಂದೈತೆ ಅಂತ ಎಲ್ಲ ಆಕಿಗೆ ತೊಗೊಳೋದಕ್ಕಾಗತ್ತನ? ಭಿಕ್ಷೆ ಬೇಡಕ್ಕೆ ಬಂದ ಅಣ್ಣ ಈಗಿಲ್ಲ. ಅಣ್ಣ ಅದಕ್ಕೆ ನೀವಿಬ್ರು ಯಾಕೆ ನನ್ನ ಸಲ ಜಗಳ ಮಾಡಾಕತ್ತೀರಿ? ನಾ ಹಂಗೆ ಬಂದೀನಿ ಅಂತ ಏನಿಲ್ಲರಿ.
ನೀನು ಆಚೆ ಕಡೆ ಮನೆಗೆ ಹೋಗ್ತೀನಿ ಹೋಗ್ತೀನಂದೆ ಪರ್ಸ್ ಇಲ್ಲೇ ಬಿಟ್ಟೋಗಿದ್ದೆ ಅದಕ್ಕೆ ತೊಗೊಂಡು ಹೋಗಿ ಬಂದೆ ಅಣ್ಣ ನಾಳೆ ಚಿಕ್ಕಮ್ಮನ ಮನೆಗೆ ಹಾದೆ ನಾ ಊರಿಗೆ ಹೋಗ್ತೀನಿ ತಗೋ ನನ್ನ ಸಲ ನೀವು ಇಬ್ರು ಜಗಳ ಮಾಡಬೇಡ್ರಿ ಅಲ್ವಾ ತಂಗಿ ನಿಂದೆ ಹೋಗ್ಬೇಕಂತ ಇಲ್ಲ ಅಣ್ಣ ನಾ ಮತ್ತೆ ಬರ್ತೀನಿ ತಗೋ ಮುಂದಿನ ವಾರ ಬರ್ತೀನಿ ಅವ್ರಿಗೂ ಮತ್ತೆ ಒಬ್ಬಾಕಿನ ಬಿಟ್ಟು ಬಂದೀನಿ ಮತ್ತು ಊಟಕ್ಕೆ ಅದು ಇಲ್ಲ ಹೋಗಿ ಬರ್ತೀನಿ ಅತ್ತಿಯಾರನ್ನೂ ಬಿಟ್ಟು ಬಂದೀನಿ ಮತ್ತು ಅವ್ರಿಗೆ ಊಟಕ್ಕೆ ತೊಂದರೆ ಆಗತ್ತಲ್ಲ ನಾನು ಇಲ್ಲ ಅಂತಂದ್ರೆ ಪವಿ ಪವಿ ಬಾಯ್ಲೆ ರಂಗವ ಹೋಗ್ಬೇಡ ನಿಂದ್ರವಾ ರಂಗವ ನಿಂತ್ಕೋ ನೋಡು ನಿನ್ನಿಂದನೇ ಎಲ್ಲ ಆಗಿದ್ದೀಗ ನಿನ್ಗೆ ಒಟ ಅಂತಾರೆ ಯಾರು ಬಂದು ಎಲ್ಲ ತೊಗೊಂಡೋಕಿನಂದ್ರೆ ನನಗೆ ಮಕ್ಕಳಿಲ್ಲನ